ನಮಸ್ಕಾರ ಎಲ್ಲರಿಗೂ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಚಾನಲ್ ಉಂಟಾ ನೆನಪೇ ಹೋಗಿತ್ತು ಅಂತ ನೀವು ಕೆಲವರು ಕಮೆಂಟ್ ಮಾಡ್ಬೋದು, ಅಥವಾ ಹಣ ಬಂದ ಅಂತ ಕೆಲವರು ಕಮೆಂಟ್ ಮಾಡ್ಬೋದು. ಎಂತ ಮಾಡೋದು, ನಾವು ಅಷ್ಟು ಬ್ಯುಸಿ ಇದ್ದೆವು. ಕೆಲವರು ಅರ್ಥ ಮಾಡಿಕೊಳ್ತಾರೆ, ಸುಮ್ಮನೆ ಈ ಚಾನಲನ್ನು ಖಾಲಿ ಇಡ್ಲಿಕ್ಕೆ ನಂಗೆಂತ ಹುಚ್ಚಿಡ್ದಿದ, ಅಷ್ಟು ವಿಡಿಯೋ ಮಾಡಲಿಕ್ಕೆ ಆಗದಿದ್ದಷ್ಟು ಬ್ಯುಸಿ ಇದ್ದೆವು. ಅದಕ್ಕೆ ವಿಡಿಯೋ ಬರಲಿಲ್ಲ. ಈಗ ವಿಡಿಯೋ ಬರ್ತಾ ಉಂಟು, ಬಂದಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಕಾಣ್ತಾ ಉಂಟಾ, 1 ಲಕ್ಷ ದಾಟಿದ್ದಕ್ಕೆ ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಚಾನಲ್, ಗಣೇಶ್ ಕಾರಂತ್ ಮೇಯ್ನ್ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸನ್ನು ದಾಟಿದ್ದಕ್ಕೆ ಯೂಟ್ಯೂಬ್ ಕಡೆಯಿಂದ ಸಿಲ್ವರ್ ಪ್ಲೇ ಬಟನ್ ಬಂತು. ಅದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದಾರೆ ಅವರು. ನೋಡಿ ಇಲ್ಲಿ ಬಂತಲ್ಲ, ಅದನ್ನು ಕ್ಲಿಕ್ ಮಾಡಿ ನೋಡಿರೋದಿದ್ರೆ. ಸೊ ಸದ್ಯಕ್ಕೆ ಗೋಡೆಗೆ ನೇತಾಕುವ ಮುಂಚೆ ಅಲ್ಲಿ ಇಡ್ತೇನೆ, ಅದಕ್ಕೊಂದು ವ್ಯವಸ್ಥೆ ಮಾಡ್ತೇನೆ. ಗೋಡೆಯಲ್ಲಿ ಒಂದು ಎಲ್ಲರಿಗೆ ಕಾಣುವ ಹಾಗೆ ನೇತಾಕಿ ಇಡಬೇಕಲ್ಲ. ಈಗ ಒಂದು ಮ್ಯಾಟರಿಗೆ ಬರುವ. ಇಷ್ಟು ದಿನಗಳಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಕೆಲವೊಂದು ಪಾಸಿಟಿವ್ ನ್ಯೂಸ್ ಉಂಟು, ನೆಗೆಟಿವ್ ನ್ಯೂಸ್ ಉಂಟು. ಅದೆಲ್ಲ ಒಂದೊಂದೇ ಇನ್ನು ವಿಡಿಯೋ ಬರ್ತದೆ. IPL ಬಗ್ಗೆ ಮಾತಾಡೋದಿದ್ರೆ, ನಿನ್ನೆ ಸಂಜೆ ಒಂದು ಬಹುದೊಡ್ಡ ಠಮ್ ಅಂತ ಒಂದು ನ್ಯೂಸು ಬಂತು. ಅದು ಎಲ್ರಿಗೆ ಸಹ ಗೊತ್ತುಂಟು. ಈ ವಿಡಿಯೋದಿಂದ ನಿಮಗೆ ಗೊತ್ತಾಗ್ತಿರೋದಲ್ಲ. ಮುಂಬೈ ಇಂಡಿಯನ್ಸ್ ಇದು ಇನ್ನು ಮೇಲೆ ಕ್ಯಾಪ್ಟನ್ನು ಹಾರ್ದಿಕ್ ಪಾಂಡ್ಯ ಅವರ ಸಕ್ಸಸ್ಫುಲ್ ಕ್ಯಾಪ್ಟನ್ನು ರೋಹಿತ್ ಶರ್ಮಾ ಅವ್ರನ್ನ ಮುಂಬೈ ಇಂಡಿಯನ್ಸ್ ಅವರು ಕ್ಯಾಪ್ಟನ್ಸಿಯಿಂದ ತೆಗೆದು ಹಾಕಿದ್ದಾರೆ. ಅದು ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲೋ ಅದು ಬೇರೆ ವಿಷಯ, ಬಟ್ ತೆಗೆದು ಹಾಕಿದ್ದಾರೆ. 2013ರಲ್ಲಿ ಕ್ಯಾಪ್ಟನ್ಶಿಪ್ ಚುಕ್ಕಾಣಿ ಹಿಡಿದಂತಹ ರೋಹಿತ್ ಶರ್ಮಾ ಅವರು ಇಲ್ಲಿಯ ತನಕ 5 IPL ಟ್ರೋಫಿಯನ್ನು ಮುಂಬೈ ಇಂಡಿಯನ್ಸ್ಗೆ ಅವರ ನಾಯಕತ್ವದಲ್ಲಿ ಗೆದ್ದು ಕೊಟ್ಟಿದ್ದಾರೆ. 2013ರ ತನಕ ಮುಂಬೈ ಇಂಡಿಯನ್ಸ್ ಒಂದೇ ಒಂದು ಟ್ರೋಫಿಯನ್ನು ಗೆದ್ದಿರಲಿಲ್ಲ, IPL ಟ್ರೋಫಿ ಗೆದ್ದಿರಲಿಲ್ಲ. ಆವಾಗ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟರು ಮುಂಬೈ ಇಂಡಿಯನ್ಸ್ ಅವರು. ಅದಾದಮೇಲೆ ಭಯಂಕರ ಹಿಸ್ಟ್ರಿ ಕ್ರಿಯೇಟ್ ಆಯಿತು. ಇಲ್ಲಿಯ ತನಕ 5 ಸಲ IPL ಟೈಟಲ್ ವಿನ್ ಆದರು. ಸಕ್ಸಸ್ಫುಲ್ ಕ್ಯಾಪ್ಟನ್ IPL ಹಿಸ್ಟ್ರಿಯಲ್ಲಿ ಕೂಡ, ಮುಂಬೈ ಇಂಡಿಯನ್ಸ್ ಅಂತಲ್ಲ, ಇಡೀ IPL ಹಿಸ್ಟ್ರಿಯಲ್ಲಿ ಸಹ ಹೀಸ್ ದಿ ಸಕ್ಸಸ್ಫುಲ್ ಕ್ಯಾಪ್ಟನ್. ಬಟ್ ಈಗ ಈಗ ಹಿ ವಾಸ್ ಆಗಿದೆ ಮಾರ್ರೆ. ಯಾಕಂತಂದರೆ ಅವರು ಇನ್ನು ಮೇಲೆ ಕ್ಯಾಪ್ಟನ್ಶಿಪ್ ನಡೆಸ್ತಾ ಇಲ್ಲ ಮುಂಬೈ ಇಂಡಿಯನ್ಸ್ ಪರವಾಗಿ. ಅವರು ಕೇವಲ ಆಟಗಾರನಾಗಿ ಮಾತ್ರ ಕಣಕ್ಕಿಳಿಯಲಿದ್ದಾರೆ. ಎಲ್ರಿಗೆ ಸಹ ಗೊತ್ತುಂಟು, ಅಂದರೆ ಯಾರೆಲ್ಲ ನಮ್ಮ ವಿಡಿಯೋವನ್ನು ಕೂಲಂಕುಷವಾಗಿ ಫ್ರಮ್ ದ ರೇವನ್ ನೋಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಸಹ ಗೊತ್ತುಂಟು, ನಾವು ಬಿಗ್ ಟೈಮ್ ಯುವರಾಜ್ ಸಿಂಗ್ ಹಾಗೂ ಸಚಿನ್ ಅವರ ಫ್ಯಾನ್. ಅದಾದಮೇಲೆ ಈಗ ಕರೆಂಟ್ ಪ್ಲೇಯಿಂಗ್ ಯಾರೆಲ್ಲ ಪ್ಲೇಯರ್ಸ್ ಇದ್ದಾರಲ್ಲ, ಈಗ ಆಡ್ತಾ ಇರೋ ಆಟಗಾರರಲ್ಲಿ ವಿರಾಟ್ ಕೊಹ್ಲಿಯನ್ನು ನಾನು ಎಷ್ಟು ಇಷ್ಟಪಡ್ತೇನೋ ಅಷ್ಟೇ ರೋಹಿತ್ ಶರ್ಮಾ ಅವ್ರನ್ನು ಕೂಡ ಭಯಂಕರ ಇಷ್ಟಪಡ್ತೇನೆ. ಅದು ನಿಮಗೆ ಗೊತ್ತುಂಟು. ಇಬ್ಬರ ಬಹುದೊಡ್ಡ ಅಭಿಮಾನಿ ನಾನು. ಸೊ ಈಗ ಆಲ್ ಆಫ್ ಅ ಸಡನ್ ರೋಹಿತ್ ಶರ್ಮಾ ಅವರಿಗೆ ಹೀಗೆ ಆದಾಗ ನನಗೆ ಮನಸ್ಸು ಒಂಥರ ಬೇಜಾರಾಯಿತು. 2013 ಎಂಥ ಕೆಟ್ಟ ವರ್ಷ ಮಾರ ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಕರಿಯರಲ್ಲಿ. IPL ಅಲ್ಲಿ ಈ ಸಲ ಮುಂಬೈ ಇಂಡಿಯನ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ, ಆ್ಯಂಡ್ ಅವರ ಫಾರ್ಮ್ ಸಹ ಒಳ್ಳೆ ಇರಲಿಲ್ಲ ಈ IPL ಅಲ್ಲಿ. ಮತ್ತು WTC ಫೈನಲ್ ಸೋತರು ಅವರ ಕ್ಯಾಪ್ಟನ್ಶಿಪ್ ಅಂಡರಲ್ಲಿ. ಭಾರತ ತಂಡ WTC ಸತತ 2ನೇ ಬಾರಿಗೆ ಫೈನಲಲ್ಲಿ ನಾವು ಎಡವಿದೆವು. ಮೊನ್ನೆ ಆದಂಥ ODI ವರ್ಲ್ಡ್ ಕಪ್ ಫೈನಲಲ್ಲಿ ಸಹ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಅಂಡರಲ್ಲಿ ಭಾರತ ಫೈನಲ್ ಸೋತಿತ್ತು. ಈಗ ಮುಂಬೈ ಇಂಡಿಯನ್ಸು ಅವರನ್ನು ಕ್ಯಾಪ್ಟನ್ಶಿಪ್ಪಿಂದ ರಿಮೂವ್ ಮಾಡಿತ್ತು. ಭಯಂಕರ ಕೆಟ್ಟ ವರ್ಷ ಅಂತ ಕಾಣ್ತದೆ ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಕರಿಯರಲ್ಲಿ. ಅವರೊಂದು ಇಂಟರ್ವ್ಯೂಲ್ಲಿ ಸಹ ಹೇಳಿದರು, ಫೈನಲ್ ಟೈಮಲ್ಲಿ, ವರ್ಲ್ಡ್ ಕಪ್ ಫೈನಲ್ ಟೈಮಲ್ಲಿ, ಒಂದು ಮ್ಯಾಚ್ ಹಿಯರ್ ಆ್ಯಂಡ್ ದೇರ್ ಆದರೆ ಆಲ್ ಆಫ್ ಅ ಸಡನ್ ಇಷ್ಟು ಜನ ಹೊಗಳ್ತಿದ್ದವರೆಲ್ಲರೂ ಸಹ ನನ್ನ ಅಗೇನ್ಸ್ಟ್ ಆಗ್ತಾರೆ, ನಾನೊಬ್ಬ ಕೆಟ್ಟ ಕ್ಯಾಪ್ಟನ್ ಆಗಿ ಬಿಡ್ತೇನೆ ಅಂತ ಅವ್ರು ಹೇಳಿದ್ದು. ಫೈನಲಲ್ಲಿ ಸಹ ಭಾರತ ಸೋತಿತ್ತು. ಈಗ ಹಾರ್ದಿಕ್ ಪಾಂಡ್ಯ ಅವರ ಮ್ಯಾಟರಿಗೆ ಬರೋದಿದ್ರೆ, ಅವರು ಫಸ್ಟ್ ಆಫ್ ಆಲ್ ಗುಜರಾತಿಂದ ಮುಂಬೈಗೆ ಬಂದದ್ದೇ ಒಂದು ದುಡ್ಡಿನ ದಾಹಕ್ಕೆ ಅಂತ ನನಗೆ ಅನ್ನಿಸ್ತಾ ಉಂಟು. ಈಗ 15 ಕೋಟಿ ಕೊಟ್ಟು ಅದೇನೋ ವಾಪಸ್ಸು ಕರೆಸಿಕೊಂಡ್ರಲ್ಲ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಅವರನ್ನು, ಅದು ಎಲ್ರಿಗೆ ಸಹ ಗೊತ್ತುಂಟು. ಅಂದರೆ ಮೇಲಿಂದ ತೋರ್ಪಡಿಕೆಗೆ ಅದು 15 ಕೋಟಿ, ಮತ್ತು ಬ್ಯಾಕ್ ಎಂಡಲ್ಲಿ ಇನ್ನೂ ಸಹ ಜಾಸ್ತಿ ಬಂದಿರ್ತದೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಅಂತ. ಸೊ ಅವರು ಮುಂಬೈ ಬಿಟ್ಟು ಗುಜರಾತಿಗೆ ಹೋದಾಗ ಅವರು ಸಕ್ಸಸ್ಫುಲ್ ಕ್ಯಾಪ್ಟನ್ ಆದರು. ಗುಜರಾತ್ ಟೈಟನ್ಸ್ ಪಾಲಿಗೆ ಸಕ್ಸಸ್ಫುಲ್ ಕ್ಯಾಪ್ಟನ್ ಆದರು. ಯಾಕಂತಂದರೆ ಗುಜರಾತ್ ಟೈಟನ್ಸು ಇಡೀ ತಂಡ IPL ಆಡಿರೋದು 2 ಸಲ ಆಯಿತಾ. ಆ 2 ಸಲದಲ್ಲಿ ಫಸ್ಟ್ ಸಲ ವಿನ್ ಆದರು, ಆ್ಯಂಡ್ ಸೆಕೆಂಡ್ ಸಲ ರನ್ನರ್ ಅಪ್ ಆದರು. ಅಂದರೆ ಗುಜರಾತ್ ಟೈಟನ್ಸ್ ಪಾಲಿಗೆ ಹಾರ್ದಿಕ್ ಪಾಂಡ್ಯ ಅವರು ಒಬ್ಬ ಸಕ್ಸಸ್ಫುಲ್ ಕ್ಯಾಪ್ಟನ್. ಅಷ್ಟು ಅಂದರೆ ಚಿಕ್ಕ ಏಜಲ್ಲಿ, ಅಂದರೆ ಆ ಫ್ರ್ಯಾಂಚೈಸಿ ಸ್ಟಾರ್ಟ್ ಆಗಿ 2 ವರ್ಷ ಆದವು. 2 ವರ್ಷದಲ್ಲಿ ಒಂದು ಸಲ ಕಪ್ ಗೆದ್ದರು, ಒಂದು ಸಲ ರನ್ನರ್ ಅಪ್ ಆದರು. ಇನ್ನೇನು ಕಪ್ಪು ಗೆದ್ದೆ ಬಿಡ್ತಿದ್ರು. ನಮ್ಮ ಜಡೇಜಾ ಅವರು 6-4 ಹೊಡೆದು ವಿನ್ ಮಾಡಿಸಿದ್ರು CSK. ಸತತ 2 ಬಾರಿಗೆ ಗುಜರಾತ್ ಟೈಟನ್ಸ್ ವಿನ್ ಆಗ್ತಾಯಿದ್ರು. ಅಂಥ ಸಕ್ಸಸ್ಫುಲ್ ಕ್ಯಾಪ್ಟನ್
ಅವರ ಟೀಮನ್ನು ಬಿಟ್ಟು ವಾಪಸ್ ಮುಂಬೈ ಇಂಡಿಯನ್ಸಿಗೆ ಬಂದರೆ ಟೀಮಿದು ಸ್ಥೈರ್ಯ ಹೇಗಾಗಿರ್ತದೆ ಈಗ ಗುಜರಾತ್ ಟೈಟನ್ಸ್ ಪಾಲಿಗೆ. ಎಂತ ಮಾರ, ನಮ್ಮ ಕ್ಯಾಪ್ಟನ್ನೇ ಬಿಟ್ಟು ಹೋದ, ಇನ್ನು ನಾವೇ ಯಾಕಿರ್ಬೇಕು ಈ ತಂಡದಲ್ಲಿ ಅಂತ ಅನಿಸೋದಿಲ್ವ. ಆ್ಯಂಡ್ ಅಲ್ಲಿಂದ ಬಂದಾಗ ಇವರು ಹೇಳಿದಾರಂತೆ, ನನಗೆ ಕ್ಯಾಪ್ಟನ್ಶಿಪ್ ಕೊಡೋದಿದ್ರೆ ಮಾತ್ರ ನಾನು ಬರ್ತೇನೆ ಮುಂಬೈ ಇಂಡಿಯನ್ಸಿಗೆ ವಾಪಸ್ಸು ಅಂತ. ಅದು ನನಗೆ ಅನಿಸೋದು ಅದು ದುರಹಂಕಾರದ ಪರಮಾವಧಿ. ಯಾಕಂತಂದರೆ ಈಗ ನೋಡಿ, RCBದು ಎಕ್ಸಾಂಪಲ್ ಕೊಡ್ತೇನೆ. RCBಯಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು ವರ್ಲ್ಡ್ ಕ್ಲಾಸ್ ಪ್ಲೇಯರು, ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ, ಭಯಂಕರ ಸ್ಟಾರ್ ಪ್ಲೇಯರ್ ಅಂದ ಕೂಡಲೇ ತುಂಬ ಪ್ರೆಷರ್ ಎಲ್ಲ ಇರ್ತದೆ. ಅವರಾಗೆ ಹೇಳಿದರು, ಇಲ್ಲ ನಾನು ಕಪ್ಪು ಗೆದ್ದು ಕೊಡಲಿಲ್ಲ RCBಗೆ, ಸೊ ಇನ್ನು ಕ್ಯಾಪ್ಟನ್ ಆಗಿ ನಾನು ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ, ನಾನು ಕ್ಯಾಪ್ಟನ್ಶಿಪ್ಪಿಂದ ಕೆಳಗೆ ಇಳಿತೇನೆ ಅಂತ. ಅದನ್ನು RCB ಅವರು ಒಪ್ಪಿಕೊಂಡ್ರು. ಬಟ್ ಅವರು ಕ್ಯಾಪ್ಟನ್ಶಿಪ್ಪಿಂದ ಕೆಳಗಿಳಿದಾಗ ತಂಡವನ್ನು ಮುನ್ನಡೆಸಬೇಕು ಅಂತ ಇದ್ದರೆ ಅವರಿಗೆ ಸರಿಸಮಾನವಾಗಿರುವಂಥ ವಿರಾಟ್ ಕೊಹ್ಲಿಯವರ ಏಜ್ಗೆ, ಅವರ ಎಕ್ಸ್ಪೀರಿಯನ್ಸಿಗೆ, ಅವರ ಆಟಕ್ಕೆ ಎಲ್ಲದಕ್ಕೆ ಸರಿಸಮಾನವಾಗಿರುವಂತಹ ಆಟಗಾರನನ್ನು ಬೈ ಮಾಡಿ ಅವನಿಗೆ ಕ್ಯಾಪ್ಟನ್ಶಿಪ್ ಕೊಡಬೇಕು. ಅದರಲ್ಲಿ RCB ಎಡವಲಿಲ್ಲ. ಡು ಪ್ಲೆಸಿಸ್ಸು ಭಯಂಕರ ಕನ್ಸಿಸ್ಟೆಂಟ್ ಪ್ಲೇಯರು, ವಿರಾಟ್ ಕೊಹ್ಲಿಯವರ ಥರ ಕನ್ಸಿಸ್ಟೆಂಟ್, ವಿರಾಟ್ ಕೊಹ್ಲಿಯವರ ಥರ ಭಯಂಕರ ಫಿಟ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು. ಸೊ ಡು ಪ್ಲೆಸಿಸ್ ಕ್ಯಾಪ್ಟನ್ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರಿಗೆ ಏನು ಬೇಜಾರಾಗುವುದಿಲ್ಲ ಅಲ್ವಾ. ಇಲ್ಲ ಮಾರ್ರೆ, ನಾನು ಡು ಪ್ಲೆಸಿಸ್ ಅಂಡರಲ್ಲಿ ಆಡ್ತೇನೆ, ನಾನು ಖುಷಿಯಲ್ಲೇ ಅವರು ಆಡ್ತಾರೆ. ಬಟ್ ಈ ಕಡೆ ನೋಡಿ, ಮುಂಬೈ ಇಂಡಿಯನ್ಸಲ್ಲಿ ಈಗ ಇದು ರೋಹಿತ್ ಶರ್ಮಾ ಅವರಷ್ಟು ಏಜ್ ಆಗಿದೆ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಇಲ್ಲ. ಇನ್ನೂ ಸಹ ಅವರು ಇನ್ಕನ್ಸಿಸ್ಟೆನ್ಸಿ ಅವರ ಆಟದಲ್ಲಿ ಆಗಿರ್ಬೋದು, ಅಥವಾ ಅವರ ಫಿಟ್ನೆಸ್ ವೈದು 6 ತಿಂಗಳು ಆಡ್ತಾರೆ, 6 ತಿಂಗಳು ಇರೋದಿಲ್ಲ, ಯಾವಾಗ ಗಾಯ ಆಗ್ತದೆ ಅಂತ ಹೇಳಿಕ್ಕಾಗೋದಿಲ್ಲ. ವರ್ಲ್ಡ್ ಕಪ್ಪಲ್ಲಿ ಸಹ ಅವ್ರದ್ದು ಫಿಟ್ನೆಸ್ ಸರಿ ಇರಲಿಲ್ಲ. ಸೊ ಅಂಥವರಿಗೆ ಈಗ ಸಡನ್ನಾಗಿ ಕ್ಯಾಪ್ಟನ್ಶಿಪ್ ಕೊಟ್ಟರೆ ರೋಹಿತ್ ಶರ್ಮಾ ಹೇಗೆ ಆಡೋದು ಮಾರೆ ಅವರ ಅಂಡರಲ್ಲಿ? ಯಾಕಂತಂದರೆ ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ ಗ್ರೂಮ್ ಮಾಡಿದ ಆಟಗಾರರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಒಬ್ಬರು. ಮುಂಬೈ ಇಂಡಿಯನ್ಸ್ ಅವರನ್ನು ಗ್ರೂಮ್ ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಈಗ ಆಲ್ ಆಫ್ ಅ ಸಡನ್ ಹಾರ್ದಿಕ್ ಪಾಂಡ್ಯ ಅಂಡರಲ್ಲಿ ರೋಹಿತ್ ಶರ್ಮಾ ಅವರು ಆಡಬೇಕಾ? ಆ್ಯಂಡ್ ರೋಹಿತ್ ಶರ್ಮಾ ಅಷ್ಟು ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವರನ್ನು ರಿಮೂವ್ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ ಅಲ್ವಾ. ಅವರು ಇನ್ನೊಂದು 2 ವರ್ಷ IPL ಆಡಿ ಅವರು ರಿಟೈರ್ಮೆಂಟ್ ಕೊಟ್ಟ ಮೇಲೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡ್ಬೋದಿತ್ತಲ್ಲ. ಇಲ್ಲ, ನಾವು ಫ್ಯೂಚರ್ ರೆಡಿ ಮಾಡ್ತಿದ್ದೇವೆ. ಫ್ಯೂಚರ್ ರೆಡಿ ಮಾಡಲಿಕ್ಕಿಲ್ಲ, ನಿಮ್ಮದು ಭಯಂಕರ ವೆಲ್ ಬಿಲ್ಟ್ ಟೀಮ್ ಉಂಟು. ಅಷ್ಟಿದ್ದರೆ ಬುಮ್ರಾ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡಬೇಕಿತ್ತು. ಬುಮ್ರಾ ಅವ್ರು ಸಹ ಹಾರ್ದಿಕ್ ಪಾಂಡ್ಯ ಅವ್ರ ಥರ ಮುಂಬೈ ಇಂಡಿಯನ್ಸ್ ಗ್ರೂಮ್ ಮಾಡಿದಂಥ ಆಟಗಾರ. ಆ್ಯಂಡ್ ಅವರು ತಂಡದಲ್ಲೇ ಇದ್ದರು, ಅವರು ಮುಂಬೈ ಇಂಡಿಯನ್ಸನ್ನು ಬಿಟ್ಟು ಬೇರೆ ತಂಡಕ್ಕೇನು ಹೋಗಿರಲಿಲ್ಲಲ್ಲ. ಸೊ ಬುಮ್ರಾ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡ್ಬೋದಿತ್ತು ಅಷ್ಟಿದ್ರೆ. ನನಗೆ ಓವರಾಲ್ ಈ ಬೆಳವಣಿಗೆ ತುಂಬ ಮನಸ್ಸಿಗೆ ಬೇಸರ ತಂತು. ಅಂದರೆ ಒಬ್ಬ ಸ್ಟಾರ್ ಆಟಗಾರನನ್ನು, ಅಂಥ ಒಂದು ವರ್ಲ್ಡ್ ಕ್ಲಾಸ್ ಆಟಗಾರನನ್ನು, ಅದೆಲ್ಲ ವರ್ಲ್ಡ್ ಕ್ಲಾಸ್ ಸ್ಟಾರ್ ಎಲ್ಲ ಪಕ್ಕಕ್ಕಿಟ್ಟು ಒಬ್ಬ ಸಕ್ಸಸ್ಫುಲ್ ಕ್ಯಾಪ್ಟನನ್ನು ನಡೆಸಿಕೊಂಡಂತಹ ರೀತಿ ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾನು ರೋಹಿತ್ ಶರ್ಮಾ ಅವರ ಫ್ಯಾನ್ ಆಗಿರೋದಿದ್ರೆ ಸಹ ಇದೇ ಮಾತನ್ನು ಹೇಳ್ತಾ ಇದ್ದೆ, ದಿಸ್ ಈಸ್ ನಾಟ್ ಫೇರ್. ಆ್ಯಂಡ್ ನಿಮಗೆ ಗೊತ್ತುಂಟು, ಮುಂಬೈ ಇಂಡಿಯನ್ಸ್ ಭಯಂಕರ ಅವರದ್ದು ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲಿ ಎಲ್ಲರೂ ಸಹ ಅನ್ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ 1.5 ಲಕ್ಷ ಅಭಿಮಾನಿಗಳನ್ನು ಕಳೆದುಕೊಂಡ್ರು ಮುಂಬೈ ಇಂಡಿಯನ್ಸ್. 13-14 ಮಿಲಿಯನ್ ಇದ್ದಂತಹ ಅವರ ಇನ್ಸ್ಟಾಗ್ರಾಮ್ ಪೇಜಿಗೆ 12.9 ಏನಾಗಿದೆ, 12.9 ಮಿಲಿಯನ್ ಏನೋ. ಸೊ ಏನು ನಂಗೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಹಾಗೆ ಹೀಗೆ ಅಂತ. ಬಟ್ ನಾಟ್ ಫೇರ್ ನನಗೆ ಹಾಗೆ ಅನ್ನಿಸ್ತಾ ಉಂಟು. ನಿಮಗೆ ಅಂತ ಅನ್ನಿಸ್ತಾ ಉಂಟು ಹಾರ್ದಿಕ್ ಪಾಂಡ್ಯ ಅವ್ರು ಕ್ಯಾಪ್ಟನ್ ಆಗಿದ್ದು ಒಳ್ಳೇದಾ? ಆ್ಯಂಡ್ ಇದು ಫೇಕ್ ನ್ಯೂಸ್ ರಿಯಲ್ ನ್ಯೂಸ್ ಅಂತ ಗೊತ್ತಿಲ್ಲ. ಕ್ಯಾಪ್ಟನ್ ಆದ ಕೂಡಲೇ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರನ್ನು ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ನ್ಯೂಸ್ ಬರ್ತಾ ಉಂಟು. ಸೊ ಅವರು ಮೊದಲು ರೋಹಿತ್ ಶರ್ಮಾ ಅವ್ರನ್ನ ಫಾಲೋ ಮಾಡ್ತಿದ್ರಾ ಅಂತ ನನಗೆ ಮಾಹಿತಿ ಇಲ್ಲ. ಇದು ಫೇಕ್ ನ್ಯೂಸೇ ಇರ್ಬೋದು. ಬಟ್ ಇಫ್ ಇಟ್ ಈಸ್ ರಿಯಲ್, ಇದು ದುರಹಂಕಾರದ ಪರಮಾವಧಿ. ನಾವು ಮೊದಲೆಲ್ಲ ಚಪ್ರಿ ಅಂತ ಕರಿತಿದ್ದು ಹಾರ್ದಿಕ್ ಪಾಂಡ್ಯ ಅವ್ರನ್ನ. ಬಟ್ ಹಾರ್ದಿಕ್ ಪಾಂಡ್ಯ 2.0 ಆದಮೇಲೆ ಹೀಸ್ ನೋ ಮೋರ್ ಚಪ್ರಿ ಹಾಗೆ ಹೀಗೆ ಅಂತ ನಾವೇ ಹೇಳ್ತಿದ್ದೆವು. ಬಟ್ ಒಂದು ಕ್ಯಾಪ್ಟನ್ಶಿಪ್ಪಿದ ಆಸೆಗೋಸ್ಕರ ಒಂದು ತಂಡದಲ್ಲಿ ನೀವು ಕ್ಯಾಪ್ಟನ್ ಆಗಿದ್ದುಕೊಂಡು ಅದು ಸಕ್ಸಸ್ ಕಂಡು ಆ ತಂಡವನ್ನು ಬಿಟ್ಟು ಮತ್ತೆ ಪುನಃ ಮುಂಬೈ ಇಂಡಿಯನ್ಸಿಗೆ ಬಂದು ಇಲ್ಲಿ ನನಗೆ ಕ್ಯಾಪ್ಟನ್ ಆಗಬೇಕು ಅಂತ ಹಠ ಹಿಡಿದದ್ದು ಅದೆಲ್ಲ ಸಹ ಇಲ್ಲ, ಲೆಜೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ಯು ಕ್ಯಾನ್ ಬಿಕಮ್ ಅ ಗುಡ್ ಪ್ಲೇಯರ್, ಭಯಂಕರ ಪ್ಲೇಯರ್ ಮಾರ್ರೆ ಪಾಂಡ್ಯ ಅಂತೆಲ್ಲ ಮುಂದೆ ಸಹ ಹೇಳ್ಬೋದು ನಾವು. ಬಟ್ ಲೆಜೆಂಡ್ ಆಗೋದಿಲ್ಲ. ಆ ರೆಸ್ಪೆಕ್ಟ್ ಉಂಟಲ್ಲ ಅದು ಅರ್ನ್ ಮಾಡಬೇಕು, ಅದು ಹೇಳಿ ಪಡೆಯೋದಲ್ಲ ರೆಸ್ಪೆಕ್ಟನ್ನು. ಈಗ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಅವರು ದೇ ಹ್ಯಾವ್ ಅರ್ನ್ಡ್ ದೇರ್ ರೆಸ್ಪೆಕ್ಟ್.
ಈ ಥರ ಒಂದು ಬೆಳವಣಿಗೆಯಿಂದ ಶೋಭೆ ತರೋದಿಲ್ಲ, ಕ್ರಿಕೆಟ್ಗೆ ಶೋಭೆ ತರೋದಿಲ್ಲ, ಪರ್ಸ್ನಲ್ ಒಂದು ಫ್ರ್ಯಾಂಚೈಸಿಗೆ ಶೋಭೆ ತರೋದಿಲ್ಲ. ಈಗ ಮುಂಬೈ ಇಂಡಿಯನ್ಸ್ ಇದು ಫ್ಯಾನ್ಸ್ ಎಲ್ಲ ನಿನ್ನೆ ಎಲ್ಲ ಮುಂಬೈ ಇಂಡಿಯನ್ಸ್ ಇದು ಫ್ಲ್ಯಾಗ್ ಎಲ್ಲ ಸುಡ್ತಾ ಇದ್ದಾರೆ. ಸೊ ಇದರಿಂದ ಮೇ ಬಿ CSK ಮತ್ತು RCBದು ಫ್ಯಾನ್ ಬೇಸ್ ಇನ್ನೂ ಸಹ ಜಾಸ್ತಿ ಆಗ್ಬೋದು. ಮುಂಬೈಯನ್ನು ಸಪೋರ್ಟ್ ಮಾಡ್ತಿದ್ದಂಥ ಫ್ಯಾನ್ಸ್ ರೋಹಿತ್ ಶರ್ಮಾ ಅವರಿಗೋಸ್ಕರ ಮುಂಬೈಯನ್ನು ಸಪೋರ್ಟ್ ಮಾಡ್ತಾರಲ್ಲ, ಅವರೆಲ್ಲ ಸಹ ಈ ಕಡೆ ತಿರುಗಬಹುದು, ಯಾರಿಗೆ ಗೊತ್ತುಂಟು, ಯು ನೆವರ್ ನೋ ಅಲ್ವಾ. ಸೊ ಆ ಒಂದು ನಿಟ್ಟಿನಲ್ಲಿ ಐ ಮಸ್ಟ್ ಅಪ್ರಿಷಿಯೇಟ್ RCB. ಅವರು ಕೊಹ್ಲಿ ಅವರು ರಿಟೈರ್ಮೆಂಟ್ ತಗೊಂಡ್ರಲ್ಲ ಕ್ಯಾಪ್ಟನ್ಶಿಪ್ಪಿಂದ, ಆ ಮ್ಯಾಟ್ರನ್ನು ತುಂಬ ಬ್ಯಾಲೆನ್ಸ್ಡ್ ಆಗಿ ವರ್ಕೌಟ್ ಮಾಡಿದರು, ಒಂದು ಒಳ್ಳೆಯ ಕ್ಯಾಪ್ಟನನ್ನು ಆರಿಸಿಕೊಂಡ್ರು. ಬಟ್ ಫ್ಯೂಚರಿಸ್ಟಿಕ್ ಟೀಮ್ ನೋಡಿದಾಗ RCBಯಲ್ಲಿ ಫ್ಯೂಚರ್ ಕಾಣುವುದಿಲ್ಲ ನನಗೆ. ಇನ್ನೂ ಸಹ ಆ ಒಂದು ನವತರುಣರು, ಕ್ವಾಲಿಟಿ ನವತರುಣರು ಇಲ್ಲ, ಮುಂಬೈ ಇಂಡಿಯನ್ಸಲ್ಲಿ ಇದ್ದಾರೆ. ಬಟ್ ಆ ಕ್ಯಾಪ್ಟನ್ಶಿಪ್ ವಿಷಯದಲ್ಲಿ ಕೆಟ್ಟದಾಗಿ ಅಂತ ನಡೆದುಕೊಳ್ಳಿಲ್ಲ RCB. ಆ ಮಟ್ಟಿಗೆ ನಾನು RCBಯನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ನಿಮ್ಗೆ ಎಂತ ಅನಿಸಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ ನಮಸ್ಕಾರ.